ಹಾಯ್ ಹಲೋ ಎಲ್ಲರಿಗೂ ಶರಣಾರ್ಥಿಗಳು. ನಾವು ಇವತ್ತಿನ ದಿನ ಕಾದರೊಳ್ಳಿಯ ಗ್ರಾಮದಲ್ಲಿದ್ದೀವಿ. ಶ್ರೀ ಅದೃಶ್ಯ ಶಿವಯೋಗಿಗಳ ಜ್ಞಾನಾಶ್ರಮ ಚರಂತಿ ಮಠದಲ್ಲಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆಯುವ ಒಂದು ಮೀನೆ ಉತ್ಸವ. ಈ ಮೀನೆ ಉತ್ಸವವು ಕಾದರೊಳ್ಳಿಯ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅದೇ ರೀತಿ ಶ್ರೀ ಸದ್ಗುರು ಅಪ್ಪ ಶಿವೇಶ್ವರರ ಮಠ ಹಾಗೂ ಶ್ರೀ ವೀರಭದ್ರೇಶ್ವರ ಮಠ, ಶ್ರೀರಾಮ ಮಂದಿರ, ಅದೇ ರೀತಿಯಾಗಿ ರುದ್ರಮುನಿ ದೇವಸ್ಥಾನ, ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಮಂಗಲ ಕಾರ್ಯವನ್ನು ಮಾಡಿ ಈ ಮೀನಿ ಉತ್ಸವವು ಅತಿ ವಿಜೃಂಭಣೆಯಿಂದ ಪ್ರಮುಖ ಬೀದಿಗಳಲ್ಲಿ ಸುತ್ತುವರಿಯುವುದು. ಅಂತಹ ಒಂದು ವಿಡಿಯೋವನ್ನು ನಾವು ಈ ಮುಖಾಂತರ ತಮಗೆ ತೋರಿಸಲಿದ್ದೇವೆ. ಇನ್ನೂವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದೇ ರೀತಿ ಈ ಒಂದು ವಿಡಿಯೋವನ್ನು ತಾವೆಲ್ಲರೂ ಪೂರ್ತಿಯಾಗಿ ನೋಡಿ ಎಂದು ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಸದ್ಗುರು ಅದೃಶ್ಯ ಶಿವಯೋಗೀಶ್ವರರ ಅನಂತಮಯ ನೀಲಾಮಯರು, ಜಗದ್ರಕ್ಷಕರು, ಶ್ರೀ ಗರ್ಗದ ಮಡಿವಾಳೇಶ್ವರ ಅಪರಾವತಾರಿಗಳಾಗಿರ್ತಕ್ಕಂಥ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪಿಗಳಾಗಿರ್ತಕ್ಕಂಥ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗೀಶ್ವರರ 85ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು 2 ದಿನಗಳ ಪರ್ಯಂತವಾಗಿ ನಡೆದು ಬಂದಿರತಕ್ಕಂಥ ಈ ಕಾರ್ಯಕ್ರಮ, ಇದನ್ನೇ ಪುಣ್ಯಮಯ ಸ್ಮರಣೋತ್ಸವದ ಕಾರ್ಯಕ್ರಮ 2 ದಿನಗಳ ಪರ್ಯಂತವಾಗಿ ನಡೆದಿರ್ತಕ್ಕಂಥದ್ದು. ಮುಂಜಾವಿನ ಮಹಾರುದ್ರಾಭಿಷೇಕದೊಂದಿಗೆ ಪ್ರಾರಂಭವಾದಂಥ ಈ ಕಾರ್ಯಕ್ರಮ ಚರಂತಿ ಮಠದ ಮೂಲ ಗದ್ದುಗೆಯಿಂದ ಸುಮಂಗಲಿಯರೊಂದಿಗೆ ಆರತಿಯೊಂದಿಗೆ ಊರ ಕಾದೊಳ್ಳಿ ಗ್ರಾಮದ ಎಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಆ ಕಾರ್ಯಕ್ರಮವನ್ನು ಎಲ್ಲ ಕಾದೊಳ್ಳಿಯ ಭಕ್ತಾದಿಗಳು, ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತಾದಿಗಳು ಕೂಡ ಬಂದು ತನು ಮನ ಧನದಿಂದ ಆ ಅದೃಶ್ಯ ಶಿವೇಶ್ವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಮಧ್ಯಾಹ್ನ 3 ಗಂಟೆಗೆ ಶ್ರೀಮಠಕ್ಕೆ ಆಗಮಿಸಿ ಆಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡಿ ತದನಂತರ ಭಜನಾ ಕಾರ್ಯಕ್ರಮ ಸಾಂಗವೇ ನಡೀತಕ್ಕಂಥದ್ದು. ಸಾಯಂಕಾಲ 8 ಗಂಟೆವರೆಗೆ ಮಕ್ಕಳ ಸಂಗೀತಮಯ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇವೆಲ್ಲವೂ 2 ಗಂಟೆಗಳ ಸಾಂಗವಾಗಿ ನಡೆದು ಬಂದಂಥದ್ದು. ಆಮೇಲೆ ಬ್ರಹ್ಮ ವೇದಿಕೆ ಅನ್ನುವಂಥದ್ದು ಮಹಾತ್ಮರ ಬರುವಿಕೆಗಾಗಿ 8 ಗಂಟೆಯಿಂದ ಮಹಾತ್ಮರ ಆಗಮನದ ನಂತರ ಒಂದು ಚಿಂತನ ಮಂಥನ ಕಾರ್ಯಕ್ರಮವಾಗಿ ಒಂದು 10 ಜನ ಮಹಾತ್ಮರು ಕೂಡ ಬಂದಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಅದೃಶ್ಯ ದೇವ ಅನ್ನುವಂಥ ಒಂದು ಸದ್ಗುರು ಬಸವನಗೌಡ ಬಾಬಾ ಮಹಾರಾಜರು ವಿಚರಿತ್ರ ಮಾಡಿರ್ತಕ್ಕಂಥದ್ದು. ಮೊದಲು ಪಾಪಕ್ಕೆ ಭಯಪಡುವಂಥ ವಿಚಾರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. 12 ಗಂಟೆವರೆಗೆ ಆ ಕಾರ್ಯಕ್ರಮದ ಅಂಗವಾಗಿ ಅನುಭಾವಿಗಳು ಕೂಡಿಕೊಂಡು ಎಲ್ಲ ಭಕ್ತಾದಿಗಳ ಸಮೂಹದಲ್ಲಿ ಈ ಕಾರ್ಯಕ್ರಮವನ್ನು ಹೇಳಿ ಎಲ್ಲ ಭಕ್ತರ ಸಮೂಹವನ್ನು ಪುನೀತರನ್ನಾಗಿ ಮಾಡಿಸಿದಂಥ ಕಾರ್ಯಕ್ರಮ. ಇದು 134 ಸಂವತ್ಸರಗಳ ಧಾಟಿ. ಯಾಕಂತಂದ್ರೆ ಅದೃಶ್ಯ ಶಿವಯೋಗೀಶ್ವರರು ಜೀವಿತಾವಧಿ ಅಂತಂದ್ರೆ 132 ವರ್ಷ ಆಗಿರ್ತಕ್ಕಂಥದ್ದು. ಅವರು ದೇಹ ಬಿಟ್ಟದ್ದಂತೂ ಮಾಘ ಶುದ್ಧ ಅಷ್ಟಮಿ 1947 ಮಾಘ ಶುದ್ಧ ಅಷ್ಟಮಿಯಿಂದ ಶ್ರೀ ಅದೃಶ್ಯ ಶಿವಯೋಗೀಶ್ವರರು ಪೂರ್ಣರಾದರು. ಆ ತದನಂತರ 85 ವರ್ಷ ಪರ್ಯಂತ ಸಂವತ್ಸರವಾಗಿ 2 ದಿನಗಳ ಪರ್ಯಂತವಾಗಿ ನಡೆದು ಬಂದಿರತಕ್ಕಂಥ ಈ ಕಾರ್ಯಕ್ರಮ. ಹಾಗೆ ಆ ಸಾಯಂಕಾಲ ಅನ್ನ ಪ್ರಸಾದದೊಂದಿಗೆ ಮುಕ್ತಾಯಗೊಂಡಿತು. ಮುಂಜಾನೆ ಮಾಘ ಶುದ್ಧ ಅಷ್ಟಮಿ ಎಂದು ಇವತ್ತಿನ ದಿವಸ ಮುಂಜಾನೆ ಮಹಾರುದ್ರಾಭಿಷೇಕ ಹಾಗೂ ಪ್ರವಚನ ಹಾಗೂ ಮಹಾಪ್ರಸಾದ ಮತ್ತು ಮಠದಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದರ ಸಮರ್ಪಣೆ ಮಾಡ್ತಕ್ಕಂಥದ್ದು. ಹಾಗೂ 145 ವರ್ಷ ಇತಿಹಾಸವುಳ್ಳಂತಹ ಆ ಅದೃಶ್ಯ ಜೀವಿತಾವಧಿಯಲ್ಲೂ ಕೂಡ ಅದರಲ್ಲೇ ಆಸೀನರಾಗಿ ಎಲ್ಲ ಹಳ್ಳಿಗನ್ನು ಸುತ್ತತಕ್ಕಂಥ ಒಂದು ಮೀನೇ ಉತ್ಸವವನ್ನು ಕೂಡ ಮಠದ 5 ಸುತ್ತು ಪ್ರದಕ್ಷಿಣೆ ಮಾಡಿ ಮಹಾಪ್ರಸಾದವನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಕಾರ್ಯ ಪ್ರತಿ ವರ್ಷ ಇದು ನಡೆದು ಬಂದಿರತಕ್ಕಂಥದ್ದು. ಮತ್ತು ಬಡವರು, ಬಲ್ಲಿದರು ಮತ್ತು ಶಿಕ್ಷಣ ಪ್ರೇಮಿಗಳು ಎಲ್ಲ ಇಂತಹ ಅದೃಶ್ಯ ಆಶೀರ್ವಾದಕ್ಕೆ ಪಾತ್ರರಾಗಿರುವಂತಹ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಕಾರ್ಯ ಕೂಡ ಈ ಕಾದರೊಳ್ಳಿಯ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹೊರಟಿದೆ. ಇದರ ಅಂಗವಾಗಿ ಎಲ್ಲ ಸದ್ಭಕ್ತರು ಈ ಒಂದು ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಆದರದಿಂದ ಸ್ವಾಗತವನ್ನು ಕೋರುತ್ತಿದ್ದಾರೆ.
माता च पार्वती देवी पिता देवो महेश्वरः बान्धवा शिवभक्ता च स्वदेशो गुणत्रयः ओम सहनावतु सहनौ भुनक्तु सह वीर्यं करवावहै तेजस्विनामधीतमस्तु मा विद्विषावहै ओम शांति शांति शांति।